ಇವತ್ತು ನಾವು ವಿಯರ್ಡ್ ಸ್ಟೋರ್ ಪಾಲಿಸೀಸ್ನ ಟೆಸ್ಟ್ ಮಾಡ್ತಾ ಇದ್ವಿ. ಸ್ಟೋರ್ ಪಾಲಿಸೀಸ್ ಇದು ನಿಮ್ಮೆಲ್ಲ ಫೇವ್ರೆಟ್ ಅಂಗಡಿಯಲ್ಲೂ ಸ್ಟೋರ್ ಪಾಲಿಸೀಸ್ ಅಂತ ಇದ್ದೇ ಇರುತ್ತೆ. ಇದ್ರಲ್ಲಿ ಎಷ್ಟೊಂದು ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ಸ್ಟೋರ್ ಪಾಲಿಸೀಸ್ ನ ಅವರೊಂದು ರೀಸನ್ ಆಗಿಟ್ಟಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಇವ್ರದ್ದು ಎಲ್ಲ ಸೀಕ್ರೆಟ್ ಪಾಲಿಸೀಸ್ ನ ಟೆಸ್ಟ್ ಮಾಡ್ತಾ ಇದ್ದೆ. ಲೆಟ್ಸ್ ಸಿ ಅವ್ರು ಈ ಸ್ಟೋರ್ ಪಾಲಿಸೀಸ್ ನ ಫಾಲೋ ಮಾಡ್ತಾರಾ ಇಲ್ಲ ಅಂದ್ರೆ ಇಗ್ನೋರ್ ಮಾಡ್ತಾರೆ. ಫಸ್ಟ್ ವಿ ಹ್ಯಾವ್ ಸ್ಟಾರ್ಬಕ್ಸ್ ಅಲ್ಲಿ ನಾವು ಆಚೆಗಡೆಯಿಂದ ಏನು ತಗೊಂಡೋಗಿಲ್ಲ, ಆಚೆಗಡೆ ಐಟಮ್ಸ್ ತಿನ್ನೋ ಆಗಿಲ್ಲ. ಬಟ್ ದೆನ್ ವಿಲ್ ಟೆಸ್ಟ್ ಇಟ್. ಇಲ್ಲಿ ನಾನು 2 ಬಬಲ್ ಟೀ ಬೇರೆ ಅಂಗಡಿಯಿಂದ ತಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ಫಾಲೋ ಮಾಡ್ತಾರಾ ಇಲ್ವಾ ಅಂತ. ನಾನು ಎಂಟರ್ ಆಗಿದ ತಕ್ಷಣ ನನಗೆ ಭಯ ಆಯ್ತಿದ್ದು ನಾವು ಇವಾಗ ತಗೊಂಡಿದ್ದು ಬಬಲ್ ಟೀನ ಯಾವಾಗ ಅವರು ಆಚೆ ಇಟ್ಟು ಬನ್ನಿ ಅಂತ ಹೇಳ್ತಾರೆ ಅಂತ. ನಾನು ರಿಸರ್ಚ್ ಮಾಡಿದ ಪ್ರಕಾರ ಅವ್ರ ಪಾಲಿಸಿಯಲ್ಲಿ ಆಚೆಗಡೆ ಫುಡ್ ಅಲವ್ ಇಲ್ಲ ಅಂತ ಮಾತ್ರ ಬರ್ದಿತ್ತು. ಬಟ್ ಇಲ್ಲಿ ನೋಡ್ರೆ ಬೇರೆ ಹೊಸ ಪಾಲಿಸಿನೇ ಹೇಳಿದ್ರು, ರೆಕಾರ್ಡಿಂಗ್ ಅಲವ್ ಇಲ್ಲ ಅಂದ್ರು. ಐ ವಾಸ್ ಲೈಕ್ ಬಚ್ಚಿಟ್ಕೊಂಡು ಆದಷ್ಟು ರೆಕಾರ್ಡ್ ಮಾಡಿದ್ವಿ. ಅದಾದ್ಮೇಲೆ ನಾವು ನಿಜವಾಗ್ಲೂ ಆಫ್ ಮಾಡ್ಲೇಬೇಕಾಯ್ತು. ಬಟ್ ಅವ್ರು ಊಟನ್ ಬಿಟ್ರು, ಸೊ ದ ಪಾಲಿಸಿ ಫೇಲ್. ಓಕೆ, ನಮ್ಮ ನೆಕ್ಸ್ಟ್ ಸ್ಟಾಪ್. ಇವಾಗ ನಾವು ಸಬ್ವೇಲ್ ಇದ್ದೀವಿ. ಸಬ್ವೇಲ್ ಇರೋ ಒಂದು ರೂಲ್ ಏನು ಅಂದ್ರೆ, ಇಲ್ಲಿ ನಾವು ಹೇಳಿದ ಸ್ಯಾಂಡ್ವಿಚ್ನ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ. ನಾವೇನು ಹೇಳಿದ್ರು ಅವ್ರು ಅದು ಹಾಕ್ಬೇಕು. ದಟ್ ಇಸ್ ದ ರೂಲ್. ಸೊ ಇದನ್ನ ಟೆಸ್ಟ್ ಮಾಡೋಣ ಬನ್ನಿ. ಇದರಲ್ಲಿ ಐ ಹರ್ಡ್ ಸಬ್ವೇಯಲ್ಲಿ ನಮ್ಗೆ ಕೇಳಿದ ಕಸ್ಟಮೈಸ್ ಮಾಡ್ತಾರೆ ಅಂತ. ಇವಾಗಿದೆ ನೋಡಿ, ಕಸ್ಟಮೈಸೇಷನ್ ಮಾಡ್ತೀನಿ ನಾನು. ಲೈಫಲ್ಲಿ ಯಾರು ತಂದಿರ್ಬಾರ್ದು, ಹಂಗೆ ಮಾಡ್ತೀನಿ ಸ್ಯಾಂಡ್ವಿಚ್. ಹೇಳಿದ ಕಸ್ಟಮೈಸ್ ಮಾಡ್ತಿರಲ್ಲ ನೀವು, ಏನಾದರೂ ಮಾಡ್ಬೋದಾ? ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಡಿ. ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಡಿ, ಎಲ್ಲ ಸರಿ. ಎಲ್ಲ ಸೋಸ್ ಹಾಕ್ಬಿಡಿ, ಎಲ್ಲ ಸೋಸು. ತಂದೂರಿ ಚಿಕನ್ ಹಾಕಿ. ಹಾಂ, ಹಾಗಾದರೆ ನೀವು ಲೆಟ್ಟಸ್ ಹಾಕಿ. ಜಾಸ್ತಿ ಹಾಕಿ ಲೆಟ್ಟಸ್. ಚೀಸ್ ಬೇಕು, ಫುಲ್ ಬಾಕ್ಸ್ ಚೀಸ್ ಹಾಕ್ತಿದ್ದೀರಾ? ಜಾಸ್ತಿ ಚೀಸ್ ಹಾಕಿ. ಇದೆಲ್ಲ ಹಾಕ್ಸ್ತೀನಿ ನಾನು. ಇದೆಲ್ಲ ತಿನ್ಬೇಕು ನೀವು. ನಾನು ತಿಂತೀನಿ, ನೀನು ತಿನ್ನಿ. ಒಂದು ಬೈಟಾದ್ರೂ ತೊಗೊಳ್ಬೇಕು. ಚಿಕ್ಕ ಕುಕ್ಕೀಸು ಎಲ್ಲ ಹಾಕಿರ್ತೀನಿ. ಚಿಕನ್ ಮೇಲೆ ಕುಕ್ಕೀಸ್ ಬೆಸ್ಟ್. ಸರ್ ಹಂಗೆ ಇದೊಂದು ಕುಕ್ಕೀನ ಕ್ರಂಬಲ್ ಮಾಡಿ ಹಾಕಿ. ಕುಕ್ಕೀನ ಪುಡಿ ಪುಡಿ ಮಾಡಿ ಸರ್. ಹಾಗೆ ಒಂದು ಕುಕ್ಕೀನ ಕ್ರಂಬಲ್ ಮಾಡಿ ಹಾಕಿ. ಹಾಂ, ಕುಕ್ಕಿ ಹಾಕಿ. ಸಾಲ್ಟೆಡ್ ಕ್ಯಾರಮೆಲ್. ಟ್ರೈ ಮಾಡೋಣ. ಬ್ಯಾಸ್ಕೆಟ್ ಬರುತ್ತಲ್ಲ. ಓಟ್ ಬತ್ತೀಯಾ? ಟಾಟಾ. ಟೇಸ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳಬೇಡಿ, ಅಳು ಬರುತ್ತೆ. ನೆಕ್ಸ್ಟ್ ನಾವು ಮೆಕ್ಡೊನಾಲ್ಡ್ಸ್ ಇದ್ದೀವಿ. ಮೆಕ್ಡೊನಾಲ್ಡ್ಸ್ ಸ್ಟೋರ್ ಪಾಲಿಸಿ ಏನು ಅಂದರೆ, ಮೆಕ್ಡೊನಾಲ್ಡ್ಸಲ್ಲಿ ಏನು ಆರ್ಡರ್ ಮಾಡಿದ್ರೆ ಬರೀ 10 ಮಿನಿಟ್ಸ್ವರೆಗೂ ಅಷ್ಟೇ ಕುತ್ಕೋಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ದೇ ವಿಲ್ ಕಿಕ್ ಯು ಔಟ್. ಸೊ ಇವಾಗ ನಾನು ಅಲ್ಲಿ ಹೋಗಿ ಎಷ್ಟು ಕುತ್ಕೊಬೋದು ಫ್ರೀಯಾಗೆ ನೋಡೋಣ. ಇವಾಗ ನಾವು ಮೆಕ್ಡೊನಾಲ್ಡ್ಸ್ ಒಳಗೆ ಹೋಗಿ ಟೈಮರ್ ಇಡ್ತಾ ಇದ್ವಿ. ದ ರೂಲ್ ಇಸ್ ವೆರಿ ಸಿಂಪಲ್. ಇಲ್ಲಿ ರೂಲ್ ಇರೋ ಪ್ರಕಾರ 10 ನಿಮಿಷ ಒಳಗೆ ನಾವು ಆರ್ಡರ್ ಮಾಡಬೇಕು. ಸುಮ್ಮನೆ ಹಾಗೆ ಕುತ್ಕೊಳ್ಳೋಗಿಲ್ಲ. 10 ನಿಮಿಷ ಆದ್ಮೇಲೆ ಬಂದು ಎಬ್ಬರಿಸ್ತಾರೆ ಅಂತ. ಇವಾಗ 10 ನಿಮಿಷ ಆದ್ಮೇಲೆ ಬಂದು ಎಬ್ಬರಿಸ್ತಾರ ಇಲ್ವಾ ಅಂತ ನೋಡಿ. ಯಾರಿಗೆ ಹೋಗಿತಾರೆ ನೋಡೋಣ. ಫಸ್ಟ್ ಯಾರಿಗೆ ಹೋಗಿತಾರೆ ನೋಡೋಣ. ಈಗ ಎಷ್ಟು ಧೈರ್ಯ ಅಂದರೆ, ಮೆಕ್ಡೊನಾಲ್ಡ್ಸ್ ಒಳಗೆ ಹೋಗಿದ್ದು ನಾವು ಕೌಂಟರ್ ಮುಂದೆನೇ ಕೂತಿದ್ದೀವಿ. ನಮ್ಮಿಂದ ವರ್ಕರ್ಸ್ ನೋಡ್ತಾ ಇದ್ದಾರೆ. ನಾವು ಯಾವಾಗ ಬಂದು ಯಾರು ಎಬ್ಬರಿಸ್ತಾರೆ ಅಂತ ನೋಡ್ತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ಯಾರೂ ಬರಲೇ ಇಲ್ಲ. ಲಿಟ್ರಲಿ ಇಲ್ಲಿ ಕಸ್ಟಮರ್ಸ್ ಬಂದು ಕುತ್ಕೊಳ್ಳೋಕೆ ಜಾಗ ಇಲ್ಲ. ಆ ಥರ ಆರಾಮಾಗಿ ಧೈರ್ಯವಾಗಿ ಏನೂ ಆರ್ಡರ್ ಮಾಡ್ತೀರಾ, ಏನೋ ಮಾಡ್ತೀರಾ, ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅವ್ರೇನಾದರೂ ಬಂದರೆ ಆರ್ಡರ್ ಮಾಡಲ್ಲ ನಾನು ಅಂತೀರಾ? ಇದು ಮೈ ಕೊಡೋಣ, ಇದು ಹಾಕಿದ್ದು ಇರುತ್ತಪ್ಪ, ಅದಕ್ಕೆ ಆಟ ಆಡಿಸ್ಬಿಡ್ಬೋದು. 9 ನಿಮಿಷ ಆಯಿತು, ಇನ್ನೂ ಯಾರೂ ಬರಲಿಲ್ಲ. 10 ನಿಮಿಷ ಆಯಿತು, ಇವಾಗ ಯಾರು ಬರ್ತಾರೆ ಅಂತ ಕುತ್ಕೊಂಡಿದ್ವಿ. ಹಿಂದೆ ಇರೋ ಅಣ್ಣ ಕೂಡ ತಿರುಗಿ ನೋಡ್ತಾ ಇದ್ರು. ಯಾರು ಬಂದಿಲ್ಲ, ಎಬ್ಬರಿಸಿಲ್ಲ ಯಾರು. ಸೊ ನಮ್ಮ 11 ಮಿನಿಟ್ಸ್ ಆಯಿತು. ಇದು 12 ಆಗಿದ ತಕ್ಷಣ ನಾವು ಎದ್ದು ಹೋಗ್ತೀವಿ. ಬಿಕಾಸ್ ಬೇರೆ ಜಾಗಕ್ಕೂ ಹೋಗ್ಬೇಕು ನಾವು. ಓಕೆ, ಲುಕ್, ಇದು 12 ಟರ್ನ್ ಆಗಿದೆ. ಎದ್ದು ಹೋಗೋಣ ಆಯಿತಾ? ಅವ್ರು ಬೈಕೊಂತಾರೆ ನೋಡ್ತಾರೆ, ಕುತ್ಕೊಂಡು ಏನೋ ಮಾಡಿದಿರೋದ್ರು. 12 ಆಯಿತು ಗೈಸ್, ಆಯಿತು 12 ಆಯಿತು. ಬನ್ನಿ. ಇವಾಗ ನಾನು ನಮ್ಮ ಏರಿಯಾದ ಜಿಮ್ಮಲ್ಲಿದ್ದೀನಿ. ಜಿಮ್ಮಲ್ಲಿ ನಾನು ಐ ವಿಲ್ ಬಿ ಟೆಸ್ಟಿಂಗ್ ದೇರ್ ಪಾಲಿಸಿ. ಇವ್ರ ಪಾಲಿಸಿ ಏನು ಅಂದರೆ, ಇಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಮತ್ತು ಶೂಸ್ ಇಲ್ದಿರ ಯಾರೂ ಇಲ್ಲಿ ಕೆಲಸ ಮಾಡೋ ಹೋಗಿಲ್ಲ. ಐ ಮೀನ್ ಟ್ರೈನಿಂಗ್ ಮಾಡೋ ಹೋಗಿಲ್ಲ. 1 ಡೇ ಪಾಸ್ ಕೊಡ್ತಾರೆ. ಬಟ್ 1 ಡೇ ಪಾಸಲ್ಲಿ ಯು ಕೆನಾಟ್ ವೇರ್ ಜೀನ್ಸ್. ಡ್ರೆಸ್ ಕೋಡ್ ಇದೆ ಮತ್ತು ಶೂಸ್ ಹಾಕಲೇಬೇಕು. ಇವಾಗ ನಾನು ಶೂಸ್ ಬಿಚ್ಚಿ ಹೋಗಿ ಕೇಳ್ತೀನಿ, 1 ಡೇ ಪಾಸ್ ಕೊಡ್ತೀರಾ ಅಂತ. ಲೆಟ್ಸ್ ಸಿ. ಸರ್, can I get a day pass? Yeah, ma'am. How much is it? So, ma'am, day pass is like 250. ಇಲ್ಲಿ ನಾನು ಈ ಜಿಮ್ ಟ್ರೈನರ್ಗೆ ನನ್ನ ಹತ್ರ ಶೂ ಇಲ್ಲ, ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಇಲ್ಲ ಅಂತ ಹೇಳಿದೆ. I have jeans and I don't have shoes.
ಓ ವಿ ಶುಡ್ ಬಿ ಆನ್ ಪ್ರಾಪರ್ ಡ್ರೆಸ್ ಕೋಡ್. ಹಂಗಂದ್ರೆ ಬಿಡಲ್ಲ ಇವತ್ತು. ಓಕೆ ಥ್ಯಾಂಕ್ ಯು. ನಾನು ಇವಾಗ ಕ್ಯಾಲಿಫೋರ್ನಿಯಾ ಟೊರೊಂಟೊದಲ್ಲಿದ್ದೀನಿ. ಇಲ್ಲಿಂದ ರೂಲ್ ಏನು ಅಂದರೆ, ಕ್ಯಾಲಿಫೋರ್ನಿಯಾ ಅವ್ರದ್ದು ಪಾಲಿಸಿ ಏನು ಅಂದರೆ, ಇಲ್ಲಿ ಒಂದು ಡ್ರಿಂಕ್ ಇದೆ, $75 ಅನ್ಲಿಮಿಟೆಡ್ ರೀಫಿಲ್ ತೊಗೊಬೋದು. ಖಾಲಿ ಕಪ್ ಕೊಡ್ತಾರೆ, ನಾವು ಎಷ್ಟಾದ್ರೂ ಜ್ಯೂಸ್ ಕುಡಿಬೋದು. ಲೈಕ್ ಲಿಟ್ರಲಿ ಎಷ್ಟಾದರೂ ಅನ್ಲಿಮಿಟೆಡ್. ಖಾಲಿ ಆದರೂ ಅವ್ರು ಮತ್ತೆ ಅದನ್ನು ರೀಫಿಲ್ ಕೂಡ ಮಾಡ್ತಾರೆ. ಸೊ ದಿಸ್ ಇಸ್ ದೇರ್ ಪಾಲಿಸಿ. ಈ ಪಾಲಿಸಿನ ಟೆಸ್ಟ್ ಮಾಡೋಣ. ಕೆನ್ ಐ ಹ್ಯಾವ್ ಒನ್ ಚಾಕೋ ಆ್ಯಂಡ್ ಒನ್ ಅನ್ಲಿಮಿಟೆಡ್? ಈ ಪಾಲಿಸಿನ ಟೆಸ್ಟ್ ಮಾಡೋಕ್ಕೆ ನಾನು ನಿಯರೆಸ್ಟ್ ಕ್ಯಾಲಿಫೋರ್ನಿಯಾ ಟೊರೊಂಟೊ ಅಂತ ರೆಸ್ಟೋರೆಂಟ್ಗೆ ಹೋದೆ. ಅಲ್ಲಿ ಅನ್ಲಿಮಿಟೆಡ್ ಜ್ಯೂಸ್ ಕುಡಿಬೋದು, ಎಷ್ಟಾದ್ರೂ ಕುಡಿಬೋದಾ. ಇದನ್ನು ಟೆಸ್ಟ್ ಮಾಡಲೇಬೇಕು. ನಾನು ಮಲ್ಟಿಪಲ್ ಖಾಲಿ ಆಗೋವರೆಗೂ ಕುಡಿತೀನಿ ಅಂತ ಡಿಸೈಡ್ ಮಾಡಿ. ರೀಫಿಲ್ ಡ್ರಿಂಕ್ ಇದೆಯಲ್ಲ, ಅದು ಒಂದು. ಇಲ್ಲಿ ನಾನು ಆರ್ಡರ್ ಮಾಡಿದ್ದು ಬರೀ 2 ಐಟಮು, ಒಂದು ಟಾಕೋಸು ಮತ್ತು ಅದ್ರ ಜೊತೆ ಒಂದು $75 ಅನ್ಲಿಮಿಟೆಡ್. ಅದಾನೇ ತೊಗೊಳ್ಳೋದಾ ಇದನ್ನ? ಓಕೆ, ಇದೇ ಆ ಜ್ಯೂಸ್ ಬಾರ್. ಇಲ್ಲಿ ನಾವು ಎಷ್ಟಾದ್ರೂ ಕುಡಿಬೋದು. ಆಲ್ರೆಡಿ ಅದು ಪಿಂಕ್ ತೊಗೊಳ್ಳೋಣ. ಪಿಂಕ್ ಖಾಲಿ ಮಾಡಿ ನೋಡೋಣ. ಇದು ಅನ್ಲಿಮಿಟೆಡ್ ನಾನು ಖಾಲಿ ಮಾಡಿಬಿಟ್ರೆ ಡ್ರಿಂಕ್ನ ಇನ್ನೂ ಕನ್ನಡ ತಮಿಳ್ ನಾ ಎಂದ ಡ್ರಿಂಕ್ ಖಾಲಿ ಪನ್ನೆ ಅವರು ನನಗೋಸ್ಕರ ಖಾಲಿ ಗ್ಲಾಸ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡೋಣ. Round 1, fight! ಮೈ ಫಸ್ಟ್ ಡ್ರಿಂಕ್. ಚೆನ್ನಾಗಿದೆ, ಪಿಂಕ್ ಲೆಮನ್ ಇತ್ತು. ನಾನು ಸಾಫ್ಟ್ ಶೆಲ್ ಕೇಳಿದೆ, ಅವರು ಹಾರ್ಡ್ ಶೆಲ್ ಕೊಟ್ಟು. ದಿಸ್ ಇಸ್ ಮೈ ಸೆಕೆಂಡ್ ಡ್ರಿಂಕ್. ಎಷ್ಟು ಕುಡಿದ್ರು ಖಾಲಿ ಆಗ್ತಿಲ್ಲ ಅದು. ಇದು 2ನೇದೆಲ್ಲ ಹೆಂಗಾಗಿದ್ದೀನಿ ಅಂದರೆ, ಇನ್ನೂ ನಾನು ಅದು ಫುಲ್ ಖಾಲಿ ಮಾಡಬೇಕು. ಆಗ್ತಿಲ್ಲ. ಖಾಲಿ ಆಯಿತು. ಸೆಕೆಂಡ್ ಒನ್, ಥರ್ಡ್ ರೌಂಡ್ಗೆ ಹೋಗೋಣ. ಐ ಥಿಂಕ್ ಇಲ್ಲಿ ಯಾರು ಈ ಥರ ಮಾಡಿರಲ್ಲ, ನಾನೇ ಮಾಡಿರೋದು. ಇಂಕಲ್ಲಿ ಆಗಲ್ಲ ಇಷ್ಟೇ. ಐ ಮೀನ್ ಮೈ ಸ್ಟಮಕ್ ಇಸ್ ಸೋ ಫುಲ್. ಆಲ್ಮೋಸ್ಟ್ 4 ಕಪ್ ಕುಡ್ತಿದ್ದೀನಿ. ಇನ್ನೊಂದು ಕಪ್ ಕುಡಿಯೋಕೆ ಹೋದರೆ ನಾನು ಸತ್ತೋಗ್ಬಿಡ್ತು. ಇಲ್ಲ, ಎಷ್ಟು ಕುಡಿದ್ರು ಇದು ಖಾಲಿನೇ ಆಗ್ತಿಲ್ಲ. ಏನು ರೀಫಿಲ್ ಮಾಡ್ತಿದ್ದಾರೆ ಅವ್ರು ಇದನ್ನು. ದಿಸ್ ಈಸ್ ನೌ ಮೈ 5th ಡ್ರಿಂಕ್. ನಾನು ಹೊಟ್ಟೆ ಕನಂಬಡಿ ಕಟ್ಟೆ ಆಗಿಬಿಟ್ಟಿದೆ. ಐ ಆಮ್ ಡ್ರಿಂಕಿಂಗ್ ಸೋ ಮಚ್. ಐ ಫೀಲ್ ಲೈಕ್ ಐ ಆಮ್ ಗೋಯಿಂಗ್ ಟು ಬರ್ಸ್ಟ್. ಸಾಕು, ಇದು ಲಾಸ್ಟು. ನಂಗೆ ಅಲ್ಲಿ ಆಗ್ತಿಲ್ಲ ಜಾಸ್ತಿ ಕುಡಿಯೋಕ್ಕೆ. What if I finish it? I can finish it? Okay. Next time meet ಮಾಡ್ತೀನಿ. Guys, officially I give up. The store wins. ಅವ್ರು ನನಗೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಅಂತ ಅನ್ಲಿಮಿಟೆಡ್ ಕುಡಿಯೋಕೆ ಬಿಟ್ಟರು. ನಾನು 6ನೇ ಕಪ್ಪಿಗೆ ಐ ಆಮ್ ಡನ್. ಮತ್ತು ಅಲ್ಲಿ ಡ್ರಿಂಕ್ ಕೂಡ ಖಾಲಿನೇ ಆಗ್ತಿಲ್ಲ. 6ನೇ ಕಪ್ ಆಫ್ ಜ್ಯೂಸ್ಗೆ ನನಗೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಕ್ಯಾಲಿಫೋರ್ನಿಯಾ ಟೊರೊಂಟೊ ಹೋಲ್ಡ್ಸ್ ದ ಬೆಸ್ಟ್.